ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಳೆ ಮಾಪನ ಕೇಂದ್ರಗಳು ಹಾಳಾಗಲು ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಡಿಕೆ ಬೆಳೆಗೆ ಕೊಳೆ ರೋಗ, ಎಲ್ಲೆರ ಚುಕ್ಕೆ ರೋಗಗಳ ಕುರಿತಂತೆ ಸಂಬಂಧಿಸಿದ ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರೈತರು ಬೆಳೆ ವಿಮೆ ಕಂತನ್ನ ಸರಿಯಾದ ಸಮಯದಲ್ಲಿ ತುಂಬಿದ್ರೂ ಕೂಡ ಹವಾಮಾನ ವೈಪರೀತ್ಯದಿಂದಾಗಿ ಆದ ಬೆಳೆ ಹಾನಿಗೆ ಪರಿಹಾರ ಬರದೇ ಇರಲು ಹವಾಮಾನ ಯಂತ್ರಗಳು ಕೆಟ್ಟಿರುವುದೇ ಕಾರಣ. ಇದಕ್ಕೆ ಇನ್ಸೂರೆನ್ಸ್ ಕಂಪನಿಗಳ ಹೊಣೆಯಾಗುತ್ತೆ. ಬರುವ ಬುಧವಾರ ಗುರುವಾರ ಅಭಿವೃದ್ಧಿ ಆಯುಕ್ತರ ಜೊತೆ ಸಭೆ ಮಾಡ್ತೀವಿ. ಈ ಕುರಿತು ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಭೆ ಕರೆದು ರಾಜ್ಯ ಅಭಿವೃದ್ಧಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಲು ಡಿಸಿ ಗುರುದತ್ತ ಹೆಗಡೆ ಅವರಿಗೆ ಸೂಚಿಸಿದ್ರು. ಅನೇಕ ಕಡೆ ಗ್ರಾಮ ಪಂಚಾಯಿತಿಗಳ ಮೇಲ್ಛಾವಣಿಗಳ ಮೇಲೆ ಮಳೆ ಮಾಪನ ಅಳವಡಿಸಲಾಗಿದೆ. ಕಟ್ಟಡ ಸೋರಿಕೆ ತಡೆಯಲು ಮಳೆ ಮಾಪನ ಯಂತ್ರಗಳ ಮೇಲೆಯೇ ತಗಡುಗಳನ್ನು ಮುಚ್ಚಿದ್ರಿಂದ ಸರಿಯಾದ ದತ್ತಾಂಶ ಸಿಗ್ತಾ ಇಲ್ಲ. ಈ ಸಾಲಲ್ಲಿ ಸರಿಯಾದ ದತ್ತಾಂಶ ಸಿಗದಿದ್ರೆ ಮುಂದಿನ ವರ್ಷ ಹೇಗೆ ಬೆಳೆ ವಿಮೆ ಲೆಕ್ಕಾಚಾರ ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ ಅವರು, ಮಳೆ ಮಾಪನಗಳ ಮೇಲೆ ತಗಡಿನ ಶೀಟು ಮುಚ್ಚಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಡಿಕೆ ಬೆಳೆ ಹಾನಿ ಪರಿಹಾರದ ಮೊತ್ತ 180 ಕೋಟಿ ರೂಪಾಯಿಗಳಾಗಿದ್ದು, ಅದರಲ್ಲಿ 90 ಕೋಟಿ ರೂಪಾಯಿ ಶಿವಮೊಗ್ಗದ್ದೇ ಆಗಿದೆ. ಈ ಕುರಿತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಮಳೆ ಮಾಪನ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ತಲಾ 14,000 ಕೋಟಿ ಕೊಡಲಾಗುತ್ತೆ. ಅದರಲ್ಲೂ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ ಅಂದ್ರೆ ರೈತರು ಏನ್ ಮಾಡಬೇಕು? ಇನ್ಸೂರೆನ್ಸ್ ಕಂಪನಿ ವಿರುದ್ಧ ಕೋರ್ಟ್ ಮೊರೆ ಹೋಗಬೇಕು ಎಂಬುದರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಕೃಷಿ ಸಚಿವ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲವಾಗಲೆಂದು 2,000 ಮಳೆ ಯಂತ್ರಗಳ ಖರೀದಿಗೆ ಮುಂದಾಗಿದ್ದಾರೆ ಎಂದಿದ್ದಾರೆ. ಅಲ್ಲ, ನೋ ಪ್ರಾಬ್ಲಮ್. ಅಲ್ಲ, ನಾನು ಫಿನಿಶ್ ಮಾಡೋಣ, ಯಾಕಂದರೆ ಈಗ ಡೈವರ್ಟ್ ಆಗುತ್ತೆ. ಒಂದು ನಿಮಿಷ ಮೋನ್ ಇದನ್ನು ಮುಗಿಸೋಣ. ನೀವು ಮಳೆ ಮಾಪನ ಅದು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಾನು ಎಂಟೈರ್ ಸ್ಟೇಟಿಗೆ ಈಗ ಟೆಂಡರ್ ಮಾಡಿಸಿ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಮತ್ತು ನನಗೆ ಗೊತ್ತಿರಲಿಲ್ಲ ಎಲ್ಲೆಲ್ಲಿ ಈ ಮಾಹಿತಿ ಶೇರ್ ಮಾಡೋದು. ಮಲ್ಟಿಪಲ್ ಮಳೆ ಪಂಪ್ ಯಂತ್ರಗಳು ಡಿಜಿಟಲ್ ಆಗಿರೋದ್ರಿಂದ ಮಳೆ ಬೀಳಬಾರ್ದು ಅಂತ ನಾವು ಮುಚ್ಚಿದ್ದಾರೆ. ಅಲ್ಲ ಹಂಗೆ ಬರಲ್ಲ. ಅದೆಲ್ಲ ಮೋಸ್ಟ್ಲಿ ವೆದರ್ ಇದಿರುತ್ತೆ. ಹಂಗೇನಾದ್ರು ಮುಚ್ಚಿದ್ರೆ ಅವ್ನು ಯಾವನು EMC ತೊಗೊಂಡು ಏನು ಸಪ್ಲೈ ಮಾಡಿರ್ತಾನೆ ಅವನ ವಿರುದ್ಧ ಇದು ಮಾಡಬೇಕಾಯ್ತು. ಅದನ್ನು ನಾನು ಹೇಳ್ತೀನಿ. ಬಟ್ ಇದು ಕೇಸ್ ಈಗ ನೀವು ಹೇಳಿದ್ರಿ ಸ್ಕೂಲಲ್ಲಿ ಅಂತ, ಅದು ಏನಾಗ್ತದೆ ಕೆಲವು ಕಡೆಗಾಗಿರುತ್ತೆ, ಒಂದು ಕಡೆನೂ ಆಗಬಾರ್ದು. ನಾನು ಕೆಲವು ಕಡೆ ಅಲ್ಲ, ಒಂದು ಕಡೆನೂ ಆಗಬಾರ್ದು. ಯಾಕೆಂದರೆ ಅಲ್ಲಿ ರೈತರು ಇರ್ತಾರೆ, ಅವರಿಗೆ ನಾವು ಹಿತದೃಷ್ಟಿ ಕಾಪಾಡಬೇಕಾಗತ್ತೆ. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿದೆ, 1 ವರ್ಷದ ಹಿಂದೆ ಐ ಥಿಂಕ್ KDPಯಲ್ಲಿ ದಿಸ್ ವಾಸ್ ಒನ್ ಆಫ್ ದ ಮೇನ್ ಇದನ್ನಾದಾಗ, ಅದಾದಮೇಲೆ ನಾವು ಕೃಷ್ಣ ಬೈರೇಗೌಡರ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಅವಾಗ ಏನಾಗ್ಬಿಡ್ತು, ದುಡ್ಡು ಬಂದುಬಿಡ್ತು. ಆವಾಗ ಈ ಪ್ರೋಸೆಸ್ಸು ಫಾಸ್ಟ್ ಆಗಲಿಲ್ಲ. ದೆನ್ ಯಾವಾಗ ಮತ್ತೆ ಕಂಪ್ಲೇಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮೊನ್ನೆ ಐ ಥಿಂಕ್ ಅಬೌಟ್ 3 ಮಂತ್ಸೋ 4 ಮಂತ್ಸೋ ಬ್ಯಾಕು ಕ್ಯಾಬಿನೆಟಲ್ಲೂ ಕೂಡ ಪಾಸ್ ಆಗಿ ಈ ಎಕ್ವಿಪ್ಮೆಂಟ್ಸ್ನ ನಾವು ಪರ್ಚೇಸ್ ಮಾಡಬೇಕಂತ. ಯಾಕೆಂದರೆ ಪರ್ಚೇಸ್ ಟೆಂಡರ್ಗೆ ಹೋಗಲೇಬೇಕು, ಅದು ಎಂಟೈರ್ ಸ್ಟೇಟಿಗೆ ನಾವು ತೊಗೋಬೇಕು, ಯಾಕೆಂದರೆ ಪರ್ಫೆಕ್ಟಾಗಿ ಬರಬೇಕಂತ. ಕೃಷ್ಣ ಅವರು ಅದರೊಳಗೆ ಹಿ ಹ್ಯಾಸ್ ಹ್ಯಾಡ್ ಸೀರೀಸ್ ಆಫ್ ಮೀಟಿಂಗ್ಸು ಡಿಫ್ರೆಂಟ್ ಏರಿಯಾಸು. ನಮ್ಮಲ್ಲಿ ಬಯಲುಸೀಮೆ ಮಳೆ ಮತ್ತು ಹೆವಿ ಮಳೆ ಎಲ್ಲ ಡಿಫ್ರೆಂಟ್ ವರ್ಷನ್ ಇರೋದ್ರಿಂದ ಅವರು ಕೂಡ ಸ್ಟೇಟ್ ಎಲ್ಲ ಟೂರ್ ಮಾಡಿ ಎಲ್ಲ ಕಡೆ ತೊಗೊಂಡಿದ್ದೀನಿ ಮದುವರೆ. ಇದನ್ನೆಲ್ಲ ಈ ಸತಿ ಒಂದು ಹಂತಕ್ಕೆ ತರ್ತೀವಿ ಅಂತ. ದಿಸ್ ಶುಡ್ ಹ್ಯಾವ್ ಈ ಯಾರಿಗೆ ಕೊಟ್ಟಿರ್ತೀವಲ್ಲ ನಾವು ಒಂದು 5 ವರ್ಷ 10 ವರ್ಷ ಏನು ನಾವು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಅದು ಕಂಪ್ಲೀಟ್ ನಡಿಬೇಕು. ಈ ಎಂಡಿಂಗ್ ಟೈಮ್ ಏನಾಗ್ಬಿಡುತ್ತೆ, ಓಡೋಗ್ಬಿಡ್ತಾರೆ ಅವರು. ಆ ಸರ್ಕಾರದವ್ರು ಮಾಡಿದ್ದಾರೆ, ಈ ಸರ್ಕಾರದವ್ರು ಬಂದಾಗ ಇವೆಲ್ಲ ನಾನು ನಿಮಗೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಏನೇನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ, ಇರಲಿ ಒಂದು ಕಡೆಗೆ. ಆದರೆ ಸಮಸ್ಯೆ ಅಂತೂ ಆಗಿದೆ. ನಮಗೂ ಕೂಡ DC ಅವರು ಒಪ್ಕೊಳ್ತಾ ಇದ್ದಾರೆ, ಆಫೀಸರ್ಸ್ ಒಪ್ಕೊಳ್ತಾ ಇದ್ದಾರೆ. ಈವನ್ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ ಗೊತ್ತಿದ್ರು ಕೂಡ ಅವ್ರು ಅಷ್ಟು ಈಸಿಯಾಗಿ ಅವ್ರದ್ದು ರೂಲ್ಸ್ ಏನು ಅಂದರೆ ಅವರು ಕೋರ್ಟಿಗೆ ಹೋಗೇ ತೆಗಿಬೇಕಿನ್ನು ಬರಲ್ಲ. ಇಫ್ ಎಂಥ ಕಮಿಷನರು, ನಮ್ಮ ಪ್ಲ್ಯಾನಿಂಗ್ ಕಮಿಷನರ್, ಡೆವಲಪ್ಮೆಂಟ್ ಕಮಿಷನರು ಅವರು ಏನಾದ್ರು ತೀರ್ಮಾನ ಮಾಡಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಮಾತಾಡಿ, ಇಲ್ಲ ಹೌದು ಹಿಂಗಾಗಿದೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಅದಾಗಲಿಲ್ಲ ಅಂದರೆ ಈ ಮಾಹಿತಿಯನ್ನು ನಮ್ಮ ಆಫೀಸರ್ಸ್ ಮೂಲಕ ತಗೊಂಡು ಈ ಪಕ್ಕದ ಆ್ಯಾವ್ರೇಜು, ಹಿಂದಿನ ಆ್ಯಾವ್ರೇಜು, ಅದನ್ನೇನೇನು ಹೆಲ್ಪ್ ಮಾಡಬೇಕು ಕನ್ಸ್ಯೂಮರ್ ಫಾರ್ಮಿಗೆ. ಯಾಕೆಂದರೆ ನಾವು ಒಂದು ಸತಿ ಕನ್ಸ್ಯೂಮರ್ ಫಾರ್ಮಿಗೆ ಹೋದೆ ನಾನು. ಆವಾಗ ಸಿದ್ದರಾಮಯ್ಯ ಸಾಹೇಬ್ರೆ CM ಇದ್ದಾಗ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡಿಬಿಟ್ರು, ಬಾರಂಗಿ ಅಂಥೇಳಿ, ಆಫೀಸರ್ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ನಾನು, ಅವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಆ ರೈತನಿಗೆ ಪಾಪ ದುಡ್ಡು ಕೊಟ್ಬಿಟ್ಟು 16,000 ಚಿಲ್ಲರೆ, ಅವಾಗೆಲ್ಲ ನನಗೆ ಗೊತ್ತಿರೋ ಪ್ರಕಾರ 16,000 ಚಿಲ್ಲರೆ ನನಗೆ ಈಲ್ಡ್ ಬಂದಿದೆ ಅಂತೇಳಿ ಬರ್ಸ್ಕೊಂಡು ಬಂದುಬಿಟ್ರು. ಯಾರು ಊರವ್ರಿಗೂ ಹೇಳಲಿಲ್ಲ, ಬಾರಂಗಿ ಅಂತ ಒಂದು ಊರಲ್ಲಿ. ದೆನ್ ಕೊನೆಗೆ ಎಲ್ಲ ಹೋಗಿ ನಮ್ಮ ಲೀಡರ್ಸಿಗೆಲ್ಲ ಹೇಳಿ ಫುಲ್ ಕಂಪ್ಲೀಟ್ ಎಲ್ಲ ದುಡ್ಡು ಬಂತು, ಆರ್ಡರ್ ಮಾಡಿಬಿಟ್ರು. ಸೊ ಈ ಥರ ಕೇಸ್ಗಳಾಗಿರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಹೆಲ್ಪ್. ನಾವು ರೈತರಿಗೆ ಒಂದು ಇದು ಮಾಡಬೇಕಾಗ್ತದೆ. ನನಗಿಲ್ಲ, ಗೊತ್ತಿಲ್ಲ, ನೋಡೋಣ ಅದನ್ನು. ನನಗೆ ಗೊತ್ತಿಲ್ಲ, ಅದನ್ನು ನೀವೇನಾದ್ರು ಸಜೆಷನ್ಸ್ ಕೊಟ್ಟರೆ, ಬಿಕಾಸ್ ಐ ಆಮ್ ನಾಟ್ ಎ ಮೆಕ್ಯಾನಿಕ್, ಐ ಡೋಂಟ್ ನೋ ದ ಟೆಕ್ನಿಕಲ್ ಆಸ್ಪೆಕ್ಟ್ಸು. ಬಟ್ ಹಂಗೆ ಬರೋದಿಲ್ಲ ಅದು.
ಸರಿ ಇಲ್ಲ ಅಂದರೆ ಸರಿ ಇಲ್ಲ. ಬಟ್ ದ ಪ್ರಾಬ್ಲಮ್ ಈಸ್ ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಆಫೀಸರೇ ಇಲ್ಲ ಅಂದರೆ ನೆಕ್ಸ್ಟ್ KDPಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.